ನಿಮ್ಮೆಲ್ಲರಿಗೂ ಸ್ವಾಗತ. ಅತ್ಯಾಕರ್ಷಕ ಚರ್ಚೆ ಏನೆಂದರೆ ಮಧುಮೇಹದ ಹಿಮ್ಮುಖಸುವಿಕೆ. ಪ್ರತ್ಯೇಕವಾಗಿ ಟೈಪ್ 2 ಮಧುಮೇಹದ ಬಗ್ಗೆ ಪರಿಗಣಿಸಲಿದ್ದೇವೆ. ಏಕೆಂದರೆ ಇತರ ವಿಧಗಳು ವಿಭಿನ್ನ ರೋಗಶಾಸ್ತ್ರ ಹೊಂದಿವೆ. ರೋಗನಿರ್ಣಯದ 8 ರಿಂದ 10 ವರ್ಷಗಳ ಮೊದಲೇ ಪ್ಯಾಂಕ್ರಿಯಾಸಿನ ಬೀಟಾ ಕೋಶಗಳ ನಿಷ್ಕ್ರಿಯವಾಗುತ್ತವೆ. ಹೈಪರಿನ್ಸುಲಿನೆಮಿಯಾ, ದುರ್ಬಲಗೊಂಡ ಗ್ಲೂಕೋಸ್ ಸಹಿಷ್ಣುತೆ, ನಂತರ ಮಧುಮೇಹ ಮತ್ತು ವಿಭಿನ್ನ ತೊಡಕುಗಳು ಈ ಕಾಯಿಲೆಯ ಸ್ಪೆಕ್ಟ್ರಮ್ ಆಗುತ್ತೆ. ಚಿಕಿತ್ಸೆಗೆ ವಿವಿಧ ವಿಧಾನಗಳು ಲಭ್ಯವಿದೆ. ಎಲ್ಲಾ ವೈದ್ಯರು ಮತ್ತು ರೋಗಿಗಳು ಅವರು ಹೇಗೆ ಸಹಜ ಸ್ಥಿತಿಗೆ ಮರಳಬಹುದು ಎಂದು ಬಯಸುತ್ತಾರೆ ಎಂಬುದು ಪ್ರಶ್ನೆ. ಟೈಪ್ 2 ಡಯಾಬಿಟಿಸ್ ಹೊಂದಿರುವ ಎಲ್ಲಾ ರೋಗಿಗಳಿಗೆ ಪುನರಾವರ್ತನೆ ಸಾಧ್ಯ. ಅದು ಸುಲಭವಾಗಿ ಮಾಡಬಲ್ಲದೆ ಮತ್ತು ಸುಸ್ಥಿರವಾಗಿದೆಯೇ? ನನಗೆ ಬಹಳ ಖಚಿತವಾಗಿದೆ. ಈ ದೃಷ್ಟಿಕೋನವನ್ನು ಹಂಚಲು ನಮ್ಮೊಂದಿಗಿದ್ದಾರೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸಿದೆ ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್. ಹಾಗೂ ಇದರ ಮತ್ತೊಂದು ಬದಿಯನ್ನು ಮುಂದಿಡಲು ನಮ್ಮೊಂದಿಗೆ ಇದ್ದಾರೆ ನುರಿತ ಪ್ರಾಧ್ಯಾಪಕರು, ವೈದ್ಯಕೀಯ ಮತ್ತು ಮಧುಮೇಹದ ಕ್ಷೇತ್ರಗಳಲ್ಲಿ ತಜ್ಞರಾದ ಡಾ. ವಿಜಯ್ ನೆಗ್ಲೂರ್ ನಮ್ಮೊಂದಿಗಿದ್ದಾರೆ. ನಾನು ಡಾ. ಜಗನ್ನಾಥ ದೀಕ್ಷಿತ್ ಅವರನ್ನು ಪರಿಚಯಿಸುತ್ತೇನೆ. ಅವರು ಔರಂಗಾಬಾದ್ ಜಿಎಂಸಿಯಲ್ಲಿ ಸಮುದಾಯ ಮೆಡಿಸಿನ್ ಶದ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿಗೆ 30 ವರ್ಷಗಳಿಗಿಂತ ಹೆಚ್ಚು ಅನುಭವವಿದೆ. ಎರಡು 2015 ರಲ್ಲಿ MUHS-ನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 2 ಪಠ್ಯಪುಸ್ತಕಗಳನ್ನು ಬರೆದಿದ್ದಾರೆ. ದಿವಂಗತ ಡಾ. ಶ್ರೀಕಾಂತ್ ಜಿಚ್ಕರ್ ಇಂದ ಸ್ಫೂರ್ತಿ ಪಡೆದು ಅವರು ಬೊಜ್ಜು ಮತ್ತು ಮಧುಮೇಹವಿಲ್ಲದ ಜಗತ್ತು ಎಂಬ ಪ್ರಚಾರವನ್ನು ಪ್ರಾರಂಭಿಸಿದರು. ಭಾರತ ಮತ್ತು ವಿದೇಶಗಳಲ್ಲಿ 300ಕ್ಕಿಂತ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಬೊಜ್ಜು ವಿರುದ್ಧ ಹೋರಾಡಿ ಪ್ರಚಾರದ ಬ್ರಾಂಡ್ ಅಂಬಾಸಿಡರ್ ಇವರು. ಫಿಟ್ ಇಂಡಿಯಾ ಪ್ರಚಾರದ ಅಡಿಯಲ್ಲಿ ಪಿಎಂ ಕಚೇರಿ ಮತ್ತು ಎಂಪಿಗಳಿಗೆ ಉಪನ್ಯಾಸ ನೀಡಲು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವರನ್ನು ಆಹ್ವಾನಿಸಿದರು. ಈ ಸಂಕ್ಷಿಪ್ತ ಪರಿಚಯದೊಂದಿಗೆ ಡಾಕ್ಟರ್ ದೀಕ್ಷಿತ್ ತನ್ನ ಪ್ರಸ್ತುತಿಯನ್ನು ಪ್ರಾರಂಭಿಸುವಂತೆ ವಿನಂತಿಸುತ್ತೇನೆ. ಡಾಕ್ಟರ್ ಕೆಲ್ಕರ್ ಮೇಡಂ ಅವರೇ, ನಿಮ್ಮ ದಯಾಳ ಮಾತುಗಳಿಗಾಗಿ ತುಂಬಾ ಧನ್ಯವಾದಗಳು. ಮತ್ತು ನನಗೆ ತುಂಬಾ ಖುಷಿಯಾಗಿದ್ದ ಮಾತು ಏನೆಂದರೆ, ಡಾಕ್ಟರ್ ಕೆಲ್ಕರ್ ಮೇಡಂ, ನೀವು ಏನಾದರೂ ಹೇಳಲು ಬಯಸಿದ್ರಾ? ಟೈಪ್ 2 ಮಧುಮೇಹಕ್ಕೆ ಸಂಬಂಧಿಸಿದಂತೆ ನನ್ನ ದೃಷ್ಟಿಕೋನವನ್ನು ಹಂಚಿಕೊಳ್ಳಲು ಅವಕಾಶ ನೀಡಿದ ಡಾಕ್ಟರ್ ಕೆಲ್ಕರ್ ಮೇಡಂ ಮತ್ತು ನಾಸಿಕ್ ಮಧುಮೇಹ ಸಂಘಕ್ಕೆ ತುಂಬಾ ಕೃತಜ್ಞನಾಗಿದ್ದೇನೆ. ನನಗೆ ಖುಷಿಯಾಗಿದ್ದು ಏನೆಂದರೆ ಕಳೆದ 3 ವರ್ಷದಲ್ಲಿ ವೈದ್ಯರ ಮತ್ತು ಮಧುಮೇಹ ತಜ್ಞರ ಸಮಾವೇಶಗಳಲ್ಲಿ ಹಿಮ್ಮುಖದ ಮಾತು ಮತ್ತೆ ಮತ್ತೆ ಆಗುತ್ತಿದೆ. ವಾಸ್ತವವಾಗಿ ಮೊದಲು ಈ ಮಾತು ಕಂಡುಬರುತ್ತಿರಲಿಲ್ಲ, ಆದರೆ ಕಳೆದ ಕೆಲವು ವರ್ಷಗಳಿಂದ ಇದನ್ನು ಮುಂದಿಡುತ್ತಿದ್ದಾರೆ. ಸರಿ, ಈಗ ನನ್ನ ಪ್ರಸ್ತುತಿಯನ್ನು ಪ್ರಾರಂಭಿಸೋಣ. ನನಗೆ ಏನನ್ನಿಸುತ್ತಿದೆ ಎಂದರೆ ಈ ಟೈಪ್ 2 ಮಧುಮೇಹದ ಹಿಮ್ಮುಖ ಒಂದು ನಿಜವಾದ ವಾಸ್ತವ, ಅದು ಕಟ್ಟುಕತೆಯಲ್ಲ, ವಾಸ್ತವ. ಈ ಮಹಾವೈಭವ ಸಭೆಯಲ್ಲಿ ಅಜ್ಞಾತನಾಗಿರುವ ಅನುಕೂಲ ನನಗಿದೆ, ಏಕೆಂದರೆ ನಾನು ವೈದ್ಯನೂ ಅಲ್ಲ, ಮಧುಮೇಹ ತಜ್ಞನೂ ಅಲ್ಲ, ಒಬ್ಬ ಸಾರ್ವಜನಿಕ ಆರೋಗ್ಯ ತಜ್ಞ. ಕಳೆದ 7-8 ವರ್ಷಗಳಿಂದ ಮಧುಮೇಹ ಮತ್ತು ಬೊಜ್ಜು ತಡೆಗಟ್ಟುವ ಕ್ಷೇತ್ರದಲ್ಲಿದ್ದೇನೆ. ಮತ್ತು ಈ ಪ್ರಚಾರದಿಂದ ಬಂದ ಫಲಿತಾಂಶಗಳು ನನ್ನನ್ನು ಮಧುಮೇಹವನ್ನು ನೇಮಕಗೊಳಿಸುವ ಕ್ಷೇತ್ರಕ್ಕೆ ಬರಲು ಒತ್ತಾಯಿಸಿದೆ. ಈಗ ಈ ಪ್ರಚಾರದ ಬಗ್ಗೆ ಕೆಲವು ಮಾತುಗಳು. ಇದು ಸಂಪೂರ್ಣವಾಗಿ ಉಚಿತವಾದದ್ದು. ಔಷಧಿಯನ್ನು ತೊಡೆದುಹಾಕಲು ಸುಸ್ಥಿರ ಜೀವನ ಶೈಲಿ ಮಾರ್ಪಾಡುಗಳಿಗಾಗಿ ಜನರಿಗೆ ಶಿಕ್ಷಣದ ಕಡೆ ಗಮನ ಹರಿಸಲಾಗಿದೆ. ಸಲಹೆ ತುಂಬಾ ಸರಳ. ಜನರಿಗೆ ದಿನಕ್ಕೆ 2 ಬಾರಿ ತಮಗೆ ಹಸಿವಾದಾಗ ಊಟ ಮಾಡಲು ಹೇಳುತ್ತೇವೆ. 55 ನಿಮಿಷದಲ್ಲಿ ಊಟ ಮುಗಿಸಿ. ಮಧುಮೇಹದಲ್ಲಿ ಸಿಹಿತಿಂಡಿ ಕಡಿಮೆ ಮಾಡಿ ಅಥವಾ ತಪ್ಪಿಸಿ. ಸಿಹಿತಿಂಡಿ ತಪ್ಪಿಸಿ ಇಲ್ಲದಿದ್ದರೂ ಸಹ ಕಡಿಮೆ ಮಾಡಿ ಎನ್ನುತ್ತೇವೆ. ಆಹಾರದಲ್ಲಿ ಪ್ರೋಟೀನ್ ಹೆಚ್ಚು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ.
ಮತ್ತು 45 ನಿಮಿಷಕ್ಕೆ ಕಾರ್ಡಿಯೋ ವ್ಯಾಯಾಮ ಮಾಡಿ. ಅದೇ ನಾವು ನೀಡುವ ಸೂಚನೆ. ಈಗ ಸದ್ಯಕ್ಕೆ ಈ ಪ್ರಚಾರದಲ್ಲಿ ನಾವು 20,000 ರೋಗಿಗಳನ್ನು, ಪೂರ್ವ ಮಧುಮೇಹವಿರುವ 1500 ರೋಗಿಗಳನ್ನು ಮತ್ತು ಇತರರನ್ನು ಅನುಸರಿಸುತ್ತಿದ್ದೇವೆ. 41 ದೇಶಗಳ 65,000 ಸದಸ್ಯರು ಸಂಪರ್ಕ ಹೊಂದಿ ಇವರನ್ನು ಅನುಸರಿಸುತ್ತಿದ್ದೇವೆ. ಈಗ ಈ ಜೀವನ ಶೈಲಿ ಮಾರ್ಪಾಡು ಕೆಲವು ವರ್ಗದ ಜನರಿಗೆ ಅಲ್ಲ, ಮೊದಲು 18 ವರ್ಷಕ್ಕೆ ಕೆಳಗಿರುವ ಮಕ್ಕಳು, ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ಹಾಗೂ ಟೈಪ್ 1 ಮಧುಮೇಹ ರೋಗಿಗಳಿಗೆ ಜೀವನ ಶೈಲಿ ಸೂಚಿಸಲಾಗುವುದಿಲ್ಲ. ನಮ್ಮ ಸಲಹೆ: ಚಿಕಿತ್ಸೆ ನೀಡುವ ವೈದ್ಯರನ್ನು ಭೇಟಿ ಮಾಡಿ. ಅವರ ಅನುಮತಿ ಪಡೆದು ಅವರ ಒಪ್ಪಿಗೆ ಪಡೆದ ನಂತರ ಮಾತ್ರ ಇದನ್ನು ಪಾಲಿಸಲು ಪ್ರಾರಂಭಿಸಿ. ಈ ಜೀವನ ಶೈಲಿಯ ವಿಶಿಷ್ಟತೆ ಎಂದರೆ ಇದು ಉಚಿತ. ನಿಮಗೆ ಯಾವುದೇ ತಜ್ಞರ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಯಂತ್ರ ಅಥವಾ ಯಾವುದೇ ಪೋಷಣೆ ಪೂರಕದ ಅವಶ್ಯವಿರುವುದಿಲ್ಲ. ಮತ್ತು ಮುಖ್ಯವಾದದ್ದು, ಇದನ್ನು ಒಬ್ಬರು ಇಡೀ ಜೀವನ ಖುಷಿಯಾಗಿ ಪಾಲಿಸಬಹುದು. ಇಷ್ಟೇ ತಿನ್ನಿ, ಇದನ್ನೇ ತಿನ್ನಿ ಎಂದು ಯಾವ ನಿಬಂಧನೆ ಇಲ್ಲ. ಬರೀ ಮಧುಮೇಹ ಇರುವವರು ಸಿಹಿತಿಂಡಿ ತಪ್ಪಿಸಿ ಉಳಿದದ್ದೆಲ್ಲ ತಿನ್ನಬಹುದು, ನಿಮ್ಮನ್ನು ತೃಪ್ತಿಪಡಿಸಿಕೊಳ್ಳಬಹುದು. ಈ ಜೀವನ ಶೈಲಿಯಿಂದ 4 ವಸ್ತುನಿಷ್ಠ ಸುಧಾರಣೆಗಳನ್ನು ನೋಡಬಹುದು. ಈ 4 ವಸ್ತುನಿಷ್ಠ ಸುಧಾರಣೆಗಳು ಯಾವುವೆಂದರೆ: ತೂಕ ಕಡಿಮೆಯಾಗುತ್ತದೆ ಎಷ್ಟು ಎಂದು ನನ್ನ ಪ್ರಕಟಣೆಯಲ್ಲಿ ನೋಡಬಹುದು. 6 ತಿಂಗಳಲ್ಲಿ 6-8 ಕೆಜಿ ತೂಕ ಕಡಿತ ಎನ್ನಬಹುದು. 6 ತಿಂಗಳಲ್ಲಿ ಸೊಂಟದ ಸುತ್ತಳತೆಯನ್ನು ಸರಾಸರಿ 3.5 ಸೆಂಟಿಮೀಟರ್ ಇಳಿಸುವುದು. HbA1c ನ ಕಡಿತ. ಪೂರ್ವ ಮಧುಮೇಹಿಗೆ 3 ರಿಂದ 6 ತಿಂಗಳಲ್ಲಿ 5.6 ಯ ಕೆಳಗಿರಬೇಕು. ಉಪವಾಸ ಇನ್ಸುಲಿನ್ ಕಡಿತ. ಉಪವಾಸ ಇನ್ಸುಲಿನ್ ಪ್ರತಿರೋಧ ಮತ್ತು ಟೈಪ್ 2 ಮಧುಮೇಹದ ಪ್ರಾಕ್ಸಿ ಸೂಚಕವಾಗಿದೆ. ಈ 4 ವಸ್ತುನಿಷ್ಠ ಸುಧಾರಣೆಗಳನ್ನು ಕಾಣುವಿರಿ. 12 ಮಧುಮೇಹ ಹಿಮ್ಮುಖ ಕೇಂದ್ರಗಳನ್ನು ಪ್ರಾರಂಭಿಸಿದ್ದೇವೆ. ಒಂದು ಕೇಂದ್ರ ನಾಸಿಕ್ನಲ್ಲೂ ಇದೆ. ಡಾಕ್ಟರ್ಗೆ ಗೆಸಾಸ್, ಡಾಕ್ಟರ್ ಕುಂತೇಕರ್, ಡಾಕ್ಟರ್ ಕೆಲ್ಕರ್ ಮತ್ತು ಡಾಕ್ಟರ್ ಕಿರ್ಲೋಸ್ಕರ್ ನಾಸಿಕ್ ಕೇಂದ್ರದಲ್ಲಿ ತುಂಬಾ ಸಹಕರಿಸಿದ್ದಾರೆ ಎಂಬುದನ್ನು ಸಂತೋಷ ಮತ್ತು ಕೃತಜ್ಞತೆಯಿಂದ ಹಂಚುತ್ತೇನೆ. ಹಾಗೆಯೇ ಇತರ 11 ಕೇಂದ್ರಗಳಲ್ಲಿ ಸಹಕರಿಸುವ ಹಿರಿಯ ವೈದ್ಯರಿದ್ದಾರೆ. ಈ ಕೇಂದ್ರಗಳಲ್ಲಿ 5,000ಕ್ಕಿಂತ ಹೆಚ್ಚು ರೋಗಿಗಳನ್ನು ಅನುಸರಿಸುತ್ತಿದ್ದೇವೆ. ಒಂದು ಬಹುಕೇಂದ್ರೀಯ ಪ್ರಯೋಗ ನಡೆಯುತ್ತಿದೆ. ಜನವರಿ 2021 ರಲ್ಲಿ ಫಲಿತಾಂಶಗಳು ನಿರೀಕ್ಷೆ. ಇದು ಈ ಜೀವನ ಶೈಲಿಯ ಉಪಯುಕ್ತತೆ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ. ಒಂದು ಪ್ರಯೋಗವನ್ನು ಯುಕೆಯಲ್ಲಿಯೂ ನೋಂದಾಯಿಸಲಾಗಿದೆ ಮತ್ತು ಅದು ಸಹ ಪ್ರಾರಂಭವಾಗುತ್ತದೆ. ನಾನು ಮಧುಮೇಹ ಹಿಮ್ಮುಖದ ಕೆಲವು ಕಥೆಗಳನ್ನು ಹೇಳುತ್ತೇನೆ, ಮತ್ತೆ ಹಿಮ್ಮುಖ ಉಪಶಮನ ಅಂತ ಗೊಂದಲದೊಳಗೆ ಹೋಗುವುದಿಲ್ಲ. ಶಾಮ್ಲೆಂಡ್ವೇಗೆ ಜನವರಿ 1, 2017 ರಂದು ಪತ್ತೆಯಾಯಿತು. HbA1c 10.1. ಅವರು ಕಳೆದ 3 ವರ್ಷಗಳ ಕಾಲ ಯಾವುದೇ ಔಷಧಿ ತೆಗೆದುಕೊಳ್ಳಲಿಲ್ಲ, ಬರೀ ಜೀವನ ಶೈಲಿ ಅನುಸರಿಸಿದ್ದರು. HbA1c 6ಕ್ಕೆ ಇಳಿದಿದೆ. ಪ್ರತಿ 3 ತಿಂಗಳಿಗೆ HbA1c ಮಾಡಿದ್ದಾರೆ. ಅವರು 10 ಕೆಜಿ ತೂಕ ಕಳೆದುಕೊಂಡರು. ಅವರೀಗ ಉಪಶಮನದ 3ನೇ ವರ್ಷದಲ್ಲಿ ಇದ್ದಾರೆ. ನಾಸಿಕಿನ್ ಅನಿಲೇಶ್ ಮಹಾಜನ. ಆಗಸ್ಟ್ 7, 2017 ರಂದು HbA1c 11.8. ಇಂದು HbA1c 5.4. ತೂಕ ಕಡಿತ 6 ಕೆಜಿ. 34 ತಿಂಗಳ ಉಪಶಮನ. ಥಾನೆಯ ಗುಲಾಬ್ ಸಿಂಗ್ ಜುಲೈ 2, 2020 ರಂದು HbA1c 12.8. ಸೆಪ್ಟಂಬರ್ 5, HbA1c 6.8. 4 ಕೆಜಿ ಕಡಿತ. ಪನ್ವೇಲ್ನ ಸತೀಶ್ ಸೋನವ್ನಿ, ಜೂನ್ 16 ರಂದು ಅವರ HbA1c 12.3 ಮತ್ತು 3 ಸೆಪ್ನಲ್ಲಿ ಅದು 6.9 ಮತ್ತು ಅವರ ತೂಕ 3 ಕಿಲೋ. ಮೇ 16, 2019 HbA1c 12.3. 17 ಆಗಸ್ಟ್ಗೆ HbA1c 5.7. 15 ಕೆಜಿ ತೂಕ ಕಡಿತ. ಮೊದಲು ಅವರ ತೂಕ 142. ಈ ಕಥೆಗಳು ಯಾವುದೇ ಔಷಧಿ ನೀಡಲಾಗದೆ ಕೇವಲ ಜೀವನ ಶೈಲಿ ಮಾರ್ಪಾಡುಗಳನ್ನು ಮಾತ್ರ ಪಾಲಿಸಿದವರು ಕಥೆಗಳು ಮತ್ತು ಇವರು ಉಪಶಮನದ ಹಲವಾರು ಮಟ್ಟಗಳಲ್ಲಿ ಇದ್ದಾರೆ. ಚಿಕಿತ್ಸೆ ನೀಡುವ ವೈದ್ಯರಿಂದ ಔಷಧಿಗಳು ನಿಲ್ಲಿಸಲಾದ ಪ್ರಕರಣಗಳು ಸಹ ಇವೆ. ಡಾಕ್ಟರ್ ರಾಜು ಮೇಲುಕರ್, YCMOU ಮುಂಬೈ ಯೂನಿವರ್ಸಿಟಿಯ ಮಾಜಿ ಉಪಕುಲಪತಿ. ಕಳೆದ ಫರವರಿಯಲ್ಲಿ 5 ಔಷಧಿಗಳ ಜೊತೆ 10.3. ಈ ಉಪಹಾರ ಯೋಜನೆಯನ್ನು ಫೆಬ್ರವರಿಯಲ್ಲಿ ಪ್ರಾರಂಭಿಸಿದರು. ನಂಬರಲ್ಲಿ ಔಷಧಗಳೆಲ್ಲ ನಿಲ್ಲಿಸಲಾಗುವುದು. ಇಂದಿನವರೆಗೂ 6.5 ದಾಟಿಲ್ಲ. ಡಾಕ್ಟರ್ ರಾಜೀವ್ ದೇಶಪಾಂಡೆ, ಔರಂಗಾಬಾದ್ದಿನ ಒಬ್ಬ ರೂಮಟಾಲಜಿಸ್ಟ್. ಈಗ ಅವರು ಡೆನ್ಮಾರ್ಕಿನಲ್ಲಿದ್ದಾರೆ. 6 ತಿಂಗಳ ಹಿಂದೆ ಅವರಿಗೆ ಮಧುಮೇಹ ಪತ್ತೆಯಾಯಿತು ಮತ್ತು ದಿನಕ್ಕೆ 2 ಬಾರಿ ಮೆಟ್ಫಾರ್ಮಿನ್ 500 mg ನೀಡಲಾಗಿತ್ತು.
ಆಹಾರ ಯೋಜನೆಯನ್ನು ಅನುಸರಿಸಿ ಮೆಟ್ಫಾರ್ಮಿನ್ ಜೊತೆ HbA1c 6.5 ಯೋಜನೆಯನ್ನು ಪ್ರಾರಂಭಿಸಿದರು. 4 ತಿಂಗಳ ಹಿಂದೆ ಅವರ ಔಷಧಿಗಳಿಲ್ಲ ನಿಲ್ಲಿಸಲಾದವು. ಮನೀಶ್ ಪಟೇಲ್ಗೆ 12 ಫರ್ವರಿ 2020 HbA1c 10 ಮೆಟ್ಫಾರ್ಮಿನ್ 500 mg ಗ್ಲಿಮಿಪ್ರೈಡ್ 0.5 mg ಜೊತೆ ಔಷಧಿಯಿಲ್ಲದೆ ಜುಲೈ 20 ರಂದು HbA1c 6 ಇಂತಹ ಹಲವಾರು ಕತೆಗಳಿವೆ ಮತ್ತು ಅವುಗಳನ್ನು ಓದಲು ಬಯಸಿದರೆ ಡಯಾಬಿಟಿಸ್ ರೆಫರೆಲ್ ನ್ಯೂ ಹೇಪ್ ನನ್ನ ಪುಸ್ತಕವನ್ನು ಅಥವಾ ನಮ್ಮ ಫೇಸ್ಬುಕ್ ಪುಟಕ್ಕೆ ಹೋಗಿ. ನಿಮಗೆ ನೂರಾರು ಇಂತಹ ಯಶಸ್ಸು ಕತೆಗಳಿವೆ. ಎಲ್ಲಾ ನಿಜವಾದ ಅಧಿಕೃತ ಕತೆಗಳು. ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು www.adoratrust.org. ನೀವು ಉಪಶಮನದ ಬಗ್ಗೆ ಓದಬೇಕಾದರೆ ಹಲವಾರು ವ್ಯಾಖ್ಯಾನಗಳಿವೆ. ಸಾಮಾನ್ಯವಾಗಿ ನಾವು ಹೇಳುವುದು ಆದವು 6.5 ಕೆಳಗಿದ್ದರೆ ಅದು ಉಪಶಮನ ಎನ್ನಲಾಗುತ್ತದೆ. ನೇರ ಪ್ರಯೋಗದಲ್ಲಿ 2 ತಿಂಗಳು ಕಾಲದಷ್ಟು. ಮತ್ತೆ ಎಲ್ಲಾ ಔಷಧಿಗಳು ನಿಲ್ಲಿಸಲಾಗಿದೆ. ಕೆಲವರು ಹೇಳುವುದು ಅದು 6.5 ಕೆಳಗಿದ್ದರೆ ಮೆಟ್ಫಾರ್ಮಿನ್ ಜೊತೆ ಹಾಗೆ ಉಪಶಮನ ಎನ್ನುತ್ತಾರೆ. ಮತ್ತು ವಿವಿಧ ತಂತ್ರಗಳು ಇದು ಸಹ ನಿಮಗೆ ತಿಳಿದಿರಬಹುದು. ಬೇರಿಯಾಟ್ರಿಕ್ ಚಿಕಿತ್ಸೆ ಕಡಿಮೆ ಕ್ಯಾಲರಿಗಳು ಪ್ರಯತ್ನಿಸಲಾಗಿದೆ ರೋಗಿಗೆ ಉಪಶಮನವಾಗಲೆಂದು. ಒಂದು ತುಂಬಾ ಖ್ಯಾತ ಪ್ರಯೋಗದಲ್ಲಿ ಒಬ್ಬರಿಗೆ 825 ಕ್ಯಾಲರಿಗಳು ಕೊಟ್ಟು ಒಳ್ಳೆಯ ಫಲಿತಾಂಶ ಪಡೆದಿದ್ದಾರೆ. ಈ ಪ್ರಯೋಗಗಳನ್ನೆಲ್ಲ ಬಗ್ಗೆ ನಾವು ಓದಬೇಕಾದರೆ ಅದರಿಂದ ನಾವು ಕಲಿಯುವುದು ಏನು? ನೀವು ಅಂತಹ ಜೀವನಶೈಲಿ ಮಾರ್ಪಾಡು ಅಥವಾ ಕ್ಯಾಲೋರಿ ನಿರ್ಬಂಧವನ್ನು ಅನುಸರಿಸಿದರೆ ಬೀಟಾ ಕೋಶದ ಕಾರ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಗಣನೀಯ ತೂಕ ನಷ್ಟವಿದ್ದರೆ ಟೈಪ್ 1 ಡಯಾಬಿಟಿಸ್ನ ಆಧಾರವಾಗಿರುವ ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸಬಹುದು ಎಂದು ಹೇಳುತ್ತಾರೆ. ನೀವು ಗ್ಲುಕೋಸ್ ನಿಯಂತ್ರಣಕ್ಕೆ ಹೇಗೆ ಹಿಂತಿರುಗುತ್ತೀರಿ ಮತ್ತು ಬೀಟಾ ಕೋಶಗಳ ಕಾರ್ಯ ಚೇತರಿಸಿಕೊಳ್ಳುತ್ತದೋ ಎಂಬುದನ್ನು ಅವಲಂಬಿಸಿ ಅದರಂತೆ ನಿಮ್ಮ ಮಧುಮೇಹ ರಹಿತ ಸ್ಥಿತಿ ಇರುತ್ತದೆ. ಉಪಶಮನವನ್ನು ನಿರ್ವಹಿಸುವಲ್ಲಿನ ಯಶಸ್ಸು ಕೇವಲ 50% ಮಾತ್ರ ಎಂದು ಕಂಡುಬರುತ್ತದೆ. ಇದನ್ನೇ ನಾವು ಕಲಿಯುತ್ತೇವೆ. ನಮಗೆ ಹಿಮ್ಮುಖ ಎಂದರೇನು? ಅದು ಒಂದು ಪ್ರಕ್ರಿಯೆ ಎಂಡ್ ಪಾಯಿಂಟ್ ಅಲ್ಲ. ಸ್ವೀಕರಿಸಲಾದ ವ್ಯಾಖ್ಯಾನದ ಪ್ರಕಾರ ನಾವು ಹೇಳುವುದು ಯಾರಿಗಾದರೂ ಮಧುಮೇಹವಿದ್ದರೆ ಔಷಧಿ ಜೊತೆಕ್ಕಿಂತ ಕಡಿಮೆಯಿದ್ದರೆ ನಿಯಂತ್ರಣ ಎಂದರ್ಥ. ನಮಗೆ ರಿವರ್ಸಲ್ ಅಥವಾ ಹಿಮ್ಮುಖ ಎಂದರೆ 7ಕ್ಕಿಂತ ಕಡಿಮೆ ಮತ್ತು ಔಷಧಿ ಇಲ್ಲ ಎಂದು. ಇದನ್ನೇ ರಿವರ್ಸಲ್ ಎಂದು ಪರಿಗಣಿಸುತ್ತೇವೆ. ಬೇಗನೆ ರೋಗ ನಿರ್ಣಯಿಸುವುದು ಮತ್ತು ಬೆಳಂಬರವಾಗಿ ಔಷಧಿ ಚಿಕಿತ್ಸೆಗೆ ಹೋಗುವುದನ್ನು ನಾವು ನಿಜವಾಗಿಯೂ ಪಾಲಿಸಿದರೆ ಹಿಮ್ಮುಖ ಹಂತಕ್ಕೆ ಹೋಗುವುದಿಲ್ಲ. ಪ್ರಪಂಚದಲ್ಲಿ ಮಧುಮೇಹ ಕಡಿಮೆ ರೋಗನಿರ್ಣಯ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಒಳಗಾಗಿದೆ. ಏಕೆಂದರೆ ನಾವು ಹೆಚ್ಚಾಗಿ ಮಧುಮೇಹವನ್ನು ಪತ್ತೆ ಮಾಡಲು ರಕ್ತ ಸಕ್ಕರೆಯನ್ನು ನೋಡುತ್ತೇವೆ. ನಾವು HbA1c ಅನ್ನು ಸ್ಕ್ರೀನಿಂಗ್ ಸೂಚಕವಾಗಿ ಬಳಸಿದರೆ ಹೆಚ್ಚಾದ ಪೂರ್ವ ಮಧುಮೇಹಿಗಳು ಸಿಗುವರು ಮತ್ತು ಜೀವನಶೈಲಿ ಪಾಲಿಸಿದರೆ ಅವರು ಮಧುಮೇಹ ರಹಿತವಾಗುತ್ತಾರೆ ಅಥವಾ ಮುಂದಿನ ಶ್ರೇಣಿಗೆ ಹೋಗುವುದಿಲ್ಲ. ಮಾರ್ಪಾಡುಗಳ ಮೇಲೆ ಒತ್ತಾಯ ಇರಬೇಕು ಹಾಗೂ ನಮಗೆ ಸಾಕಷ್ಟು ಪ್ರಯೋಗ ನೀಡಲಾಗಿರಬೇಕು. ನಾವು ಅನುಸರಿಸುವ ಮಾರ್ಗಸೂಚಿಗಳಲ್ಲಿ ಕೆಲವು ವಿರೋಧಾಭಾಸಗಳಿವೆ. ಔಷಧಿ ಜೊತೆ HbA1c ಗಿಂತ ಕಡಿಮೆ ಇದ್ದರೆ ಮಧುಮೇಹ ನಿಯಂತ್ರಣದಲ್ಲಿದೆ. ಒಬ್ಬರಿಗೆ 6.8 ಇದ್ದರೆ ಅವರಿಗೆ ಚಿಕಿತ್ಸೆ ನೀಡುವ ತಾರ್ಕಿಕತೆ ಏನು? ಚಿಕಿತ್ಸೆಯೊಂದಿಗೆ 7 ವರೆಗೆ ನಿಯಂತ್ರಿತ ಮಧುಮೇಹ ಎಂದರೆ ಚಿಕಿತ್ಸೆ ಇಲ್ಲದೆ 6.8 ಇದ್ದರೆ ಔಷಧಿ ನೀಡಲು ಯಾಕೆ ಅತ್ಯಾತುರ ಪಡಬೇಕು? ಮತ್ತೊಂದು ವಿಷಯ, ನಾನು ನನ್ನ PG ವಿದ್ಯಾರ್ಥಿಗಳು ಸೇರಿ ಕಂಡು ಹಿಡಿಯುತ್ತಿರುವ ವಿಷಯ. ಒಂದು ತಿಂಗಳಿಗೆ ರಕ್ತ ಸಕ್ಕರೆ 220-260 ಆಗಿದ್ದರೆ ತೊಡಕುಗಳು ಅಥವಾ ಕೊನೆ ಅಂಗ ಹಾನಿ ಉಂಟಾಗುತ್ತೆ ಎಂಬ ಪರಿಪೂರ್ಣ ಕಲ್ಪನೆ ಅಥವಾ ಮನವೊಲಿಸುವ ಪುರಾವೆಗಳು ಸಿಗುವ ಉಲ್ಲೇಖಗಳನ್ನು ಹುಡುಕುತ್ತಿದ್ದೇವೆ. ಆ ರೀತಿಯ ಸ್ಪಷ್ಟವಾದ ಮನವೊಲಿಸುವ ಪುರಾವೆಗಳನ್ನು ಪಡೆಯಲು ನಾನು ವಿಫಲವಾಗಿದೆ. HbA1c ಅಥವಾ ರಕ್ತ ಸಕ್ಕರೆ ಮಟ್ಟಗಳ ಅಥವಾ ಕೊನೆ ಅಂಗ ಹಾನಿಯ ಗುರುತುಗಳ ಯಾವುದು ಮುಖ್ಯ ಎಂಬುದು ಅವಶ್ಯಕ. ಒಬ್ಬರಿಗೆ HbA1c 8 ಇದ್ದರೆ ರಾತ್ರೋರಾತ್ರಿ ಆಗಿದೆ ಎಂದರ್ಥವಲ್ಲ. ಸಕ್ಕರೆ 3 ತಿಂಗಳು ಅಥವಾ 1 ವರ್ಷದಿಂದ ಹೆಚ್ಚಾಗಿದೆ. ಔಷಧಿಗಳನ್ನು ನೀಡುವ ಮೊದಲು ಕೊನೆಯ ಅಂಗದ ಹಾನಿಯ ಬಗ್ಗೆ ಕಂಡುಹಿಡಿಯುವುದು ಮುಖ್ಯವಲ್ಲವೇ? ಮಧುಮೇಹ ತಜ್ಞರು ಕೆಲವು ಮಾರ್ಗದರ್ಶನಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ. ಮಹಾರಾಷ್ಟ್ರದ ಮಧುಮೇಹ ಆರೈಕೆ ಬಗ್ಗೆ ಟೀಕೆ ಮಾಡಬೇಕಾದರೆ, ಮಹಾರಾಷ್ಟ್ರ ಅಂದ್ರೆ ನಾನು ಓದಿದ್ದು ಇಂಡಿಯಾದಲ್ಲಿ
3500ಕ್ಕೂ ಹೆಚ್ಚು ಮಧುಮೇಹಿಗಳನ್ನು ಅಧ್ಯಯನ ಮಾಡಿ ಕಲಿತದ್ದು. ಮಹಾರಾಷ್ಟ್ರದಲ್ಲಿ ಎಲ್ಲ ಪ್ರಕರಣಗಳು ನಾಸಿಕ್ ಪುಣೆ ತಾನೆ ಅಂತಹ ಮೆಟ್ರೋಗಳಿಲ್ಲದೆಲೆ ಗ್ರಾಮೀಣ ಕಡೆಯಿಂದ ತುಂಬಾ ಕಡಿಮೆ. ಉಪವಾಸ ಮತ್ತು ಊಟದ ನಂತರದ ಸಕ್ಕರೆ ಮಟ್ಟದಿಂದ ಮಾತ್ರ 50% ಹೆಚ್ಚು ಮಧುಮೇಹಿಗಳಿಗೆ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗಿದೆ. 50% ಹೆಚ್ಚಿನವರಿಗೆ ಔಷಧಿಗಳು ಪತ್ತೆ ಹಚ್ಚಿದ ದಿನ ಶುರು ಮಾಡಲಾಯಿತು. ರೆಟಿನೋಪತಿ ಪರೀಕ್ಷೆ ಕೇವಲ 5% ರೋಗಿಗಳಲ್ಲಿ ಮಾಡಲಾಯಿತು. 50%ಕ್ಕಿಂತ ಕಡಿಮೆ ಜನರಿಗೆ ಹೈಪೋಗ್ಲಿಸಿಮಿಯಾ ಸಲಹೆ ನೀಡಲಾಯಿತು. ಹೈಪೋಗ್ಲಿಸಿಮಿಯಾ ಬಗ್ಗೆ ಚಿಂತೆ ಮಾಡುತ್ತೇವೆ. 48% ಬಳಿ ಗ್ಲುಕೋಮೀಟರ್ ಇತ್ತು. ನಾವು ಶೀಘ್ರದಲ್ಲೇ ಸಂಶೋಧನೆಗಳ ಬಗ್ಗೆ ಪ್ರಕಟಿಸುತ್ತೇವೆ ಮತ್ತು ನಮ್ಮ ಅಭಿಯಾನದಿಂದ ನಾವು ಏನು ಕಲಿತಿದ್ದೇವೆ. ಸ್ಕ್ರೀನಿಂಗ್ HbA1c ರೋಗನಿರ್ಣಯದಲ್ಲಿ ಸಹಕಾರ ಮತ್ತು ನಾವು ಸೂಚಿಸುವ ಜೀವನಶೈಲಿ ಮಾರ್ಪಾಡುಗಳನ್ನು ಪಾಲಿಸಿದರೆ ಖಂಡಿತವಾಗಿ ಸುಧಾರಿಸುತ್ತಾರೆ. ಸಣ್ಣ ಆಗಾಗ್ಗೆ ಆಹಾರ ಸೇವನೆಯ ಸಾಂಪ್ರದಾಯಿಕ ಜೀವನ ಶೈಲಿ ಮಾರ್ಪಾಡು ವಿಫಲವಾಗಿದೆ ಎಂದು ನಾವು ಈಗ ಒಪ್ಪಿಕೊಳ್ಳಬೇಕಾಗಿದೆ. ಏಕೆಂದರೆ ಎಲ್ಲ ರೋಗಿಗಳನ್ನು ನೋಡಿದಾಗ, ಯಾವುದೇ ಮದುವೆಯನ್ನು ನೋಡಿದರೂ ಅವರಿಗೆ ಸಣ್ಣ ಆಗಾಗ್ಗೆ ಆಹಾರ ಸೇವನೆ ಸೂಚಿಸಲಾಗಿರುತ್ತದೆ. ಅವರಿಗೆ ಏನಾಗಿದೆ ಅಂತ ನೋಡಿ ನಾನೇನು ಹೇಳಬೇಕಾಗಿಲ್ಲ. ಆದ್ದರಿಂದ ಈ ಮಾರ್ಪಾಡನ್ನು ಪ್ರಯತ್ನಿಸುವ ಅವಶ್ಯಕತೆ. ಇದು ಉಚಿತವಾಗಿದೆ, ಜನರು ಪ್ರಯತ್ನಿಸಬಹುದು ಮತ್ತು ಯಾವುದೇ ಹಾನಿಯಿಲ್ಲ. ನೀವು ಜೀವನಶೈಲಿ ಮಾರ್ಪಾಡುಗಳಿಗೆ ಸಾಕಷ್ಟು ಸಮಯ ನೀಡಬೇಕು. ಸಾಕಷ್ಟು ಸಮಯ ಬೇಕು, 3 ತಿಂಗಳು ಬೇಕಾಗುತ್ತೆ. ಔಷಧಿ ಚಿಕಿತ್ಸೆಯ ಮೊದಲು ಕೊನೆ ಅಂಗ ಹಾನಿಯ ಪತ್ತೆ ಅಗತ್ಯ. ಕೊನೆಯ ಅಂಗ ಹಾನಿ ಇಲ್ಲದಿದ್ದರೆ HbA1c ಅಥವಾ ರಕ್ತ ಸಕ್ಕರೆ ಮಟ್ಟಕ್ಕೆ ಮುಖ್ಯತ್ವ ಕೊಡುವ ಬದಲು ಕೊನೆಯ ಅಂಗ ಹಾನಿಗೆ ಮುಖ್ಯತೆ ಕೊಡಿ. ಒಬ್ಬ ಮಧುಮೇಹಿಯಲ್ಲಿ ಹೈಪೋಗ್ಲಿಸಿಮಿಯಾ ಔಷಧಿಯನ್ನು ಕಡಿಮೆ ಮಾಡುವ ಒಂದು ಅವಕಾಶ. ಅದು ತುಂಬಾ ಮುಖ್ಯ. ಔಷಧಿ ತೆಗೆದುಕೊಳ್ಳುವ ಯಾವುದೇ ಮದುವೆಯಾಗಲಿ ಇಂದು ಅಥವಾ ನಾಳೆ ಹೈಪೋಗ್ಲೈಸೆಮಿಯಾ ಖಂಡಿತ ಬರುತ್ತೆ. ಅಂತಹ ಪ್ರಕರಣದಲ್ಲಿ ಔಷಧಿ ಡೋಸ್ ಕಡಿಮೆ ಮಾಡಬೇಕು. ಒಬ್ಬರ ಮಧುಮೇಹವನ್ನು ಹಿಮ್ಮೆಟ್ಟಿಸಲು ಅದೊಂದೇ ದಾರಿ. ಮಧುಮೇಹ ಉಪಶಮನಕ್ಕೆ ಬರೀ ಕ್ಯಾಲರಿ ನಿಬಂಧನೆ ಮತ್ತು ತೂಕ ಕಡಿತ ಕಾರಣವೆಂದು ಎಲ್ಲರೂ ಹೇಳಿದರೆ ಸಹ. ಉದಾಹರಣೆಗೆ, ಕೆಲವು ಜನವರಿ 15 ಕೆಜಿ ಕಳೆದುಕೊಂಡರು, ಕೆಲವರು 3 ಮಾತ್ರ, ಕೆಲವರು 4 ಕೆಜಿ ಮಾತ್ರ. ಆಗಲೂ ಅವರ HbA1c 12ಕ್ಕೆ ಇಳಿಯಿತು. ಹೀಗೆ ಈ ಪ್ರಚಾರದಿಂದ ನಾವು ಕಲಿತಿದ್ದು ಏನೆಂದರೆ ಕ್ಯಾಲೋರಿ ನಿಬಂಧನೆ ಅತಿಮುಖ್ಯವಾದ ವಿಷಯವಲ್ಲ. ಇನ್ಸುಲಿನ್ ಸ್ರವಿಸುವಿಕೆಯ ಕಂತುಗಳ ಆವರ್ತನವೇ ಮುಖ್ಯವಾದ ವಿಷಯ, ಅದರ ಕಡೆ ಗಮನ ಇರಬೇಕು. ಹಾಗೆ ನನ್ನ ಪ್ರಸ್ತುತಿಯ ಕೊನೆಗೆ ಬರುತ್ತಾ ಯಾವಾಗಲೂ ಹೇಳುವ ಹಾಗೆ, ನಾನು ಮಧುಮೇಹ ತಜ್ಞನಲ್ಲ. ನನಗಿಂತ ಹೆಚ್ಚಾಗಿ ಮಧುಮೇಹದ ಬಗ್ಗೆ ಕಲಿತಿದ್ದೀರಾ. ನಾನು ಸೂಚಿಸುವುದು ಟೈಪ್ 2 ಮಧುಮೇಹಿಗೆ ಆಗುವುದೆಲ್ಲ ಸರಿಯಾದ ಹಾದಿಯಲ್ಲಿ. ನಿಮ್ಮ ನಿರೀಕ್ಷೆಯ ಪ್ರಕಾರ ಅದು ಇಲ್ಲ ಎಂದು ನೀವು ಭಾವಿಸಿದರೆ, ಸುಧಾರಿಸಲು ಅವಕಾಶವಿದೆ ಎಂದನಿಸಿದರೆ, ನನ್ನ ವಿನಮ್ರ ವಿನಂತಿಯೇನೆಂದರೆ ನಿಮ್ಮ 2 ತರಹದ ರೋಗಿಗಳಿಗೆ ಈ ಜೀವನ ಶೈಲಿ ಮಾರ್ಪಾಡುಗಳನ್ನು ಪ್ರಯತ್ನಿಸಿ. ಕೊನೆಯ ಅಂಗಹಾನಿಯನ್ನು ಸಹ ನೋಡಿ ಅದನ್ನು ಅನುಸರಿಸಿ. 5 ಅನಿಯಂತ್ರಿತ ಮಧುಮೇಹಿಗಳಲ್ಲಿ ಪ್ರಯತ್ನಿಸಿ. ಇನ್ಸುಲಿನ್ ಔಷಧಿ ಎಲ್ಲ ನೀಡಿದ ನಂತರವೂ ರೋಗ ನಿಯಂತ್ರಣವಾಗದವರು. ನಾನು ನಂಬುವಂತೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದರೆ, ಆಗ ನಿಮ್ಮ ಎಲ್ಲ ರೋಗಿಗಳಿಗೂ ಇದನ್ನು ಪ್ರಯತ್ನ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಅದನ್ನ ಒಂದು ವಿನಮ್ರ ವಿನಂತಿ. ತಾಳ್ಮೆಯಿಂದ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು.